ಇಲ್ಲ ಅಟ್ಯಾಕ್ ಈಗಲ್ಲ ಮುಂಚಿತವಾಗಿ ಆಗಬೇಕಿತ್ತು ಅಂತ. ಮುಂಬೈನ ದಾಳಿ ಆಗಿರ್ಬೋದು, ಪಹಲ್ಗಾಮ್ ದಾಳಿ ಆಗಿರ್ಬೋದು, ಅನೇಕ ಭಾರತದಲ್ಲಿ ಆದಂಥ ದಾಳಿ, ಅನೇಕರ ಸಾವು, ಇದೆಲ್ಲವೂ ಸಂಭವಿಸೋಕ್ಕೆ ಕಾರಣ ಇವತ್ತು ಟಾರ್ಗೆಟ್ ಮಾಡ್ಕೊಂಡ್ರಲ್ಲ 9 ಪ್ಲೇಸಸ್ಗಳು, ಆ 9 ಪ್ಲೇಸಸ್ಗಳಲ್ಲಿ ಸ್ಕೆಚ್ ಹಾಕಿದ್ದು, ಅದರ ಜೊತೆಗೆ ಟ್ರೈನಿಂಗ್ ಮಾಡಿತ್ತು, ಇದನ್ನೇ ಮಾಡಿರೋದು. ಇದೀಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ 90 ಉಗ್ರರು ಉಡೀಸ್ ಆಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನ ಅಂಥದ್ದೇನು ಅಟ್ಯಾಕ್ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದೆ. ನಾವು 9 ಕಡೆ ಅಟ್ಯಾಕ್ ಮಾಡಿದ್ದೀವಿ ಅಂತ ಹೇಳ್ತಿದ್ರೆ ಅವ್ರು ಇಲ್ಲ 5 ಕಡೆ ಅಟ್ಯಾಕ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ನಾವು ಕೂಡ ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದೆ. ಇನ್ನು ಭೂಷಣ್ ಅವರ ಸಹೋದರ ಪ್ರೀತಮ್ ಅವರನ್ನ ಕೂಡ ನಮ್ಮ ಪ್ರತಿನಿಧಿ ಗಣೇಶ್ ಅವರು ಮಾತನಾಡಿಸ್ತಾರೆ. ಅದೇನು ಅಂತ ನೋಡ್ಕೊಬರೋಣ. ಗಣೇಶ್, ಸಹಜವಾಗಿ ನಮಗೆ ಎಷ್ಟು ಖುಷಿ ಆಗ್ತಾ ಇದೆ, ಸಂತಸ ಆಗ್ತಾ ಇದೆ ಅಂತ ಅಂದಾಗ ತಮ್ಮವರನ್ನ ಕಳ್ಕೊಂಡವರ ಫ್ಯಾಮಿಲಿಯವ್ರಿಗೂ ಕೂಡ ಇದೊಂದು ಬೇಕಿತ್ತು ಪ್ರತೀಕಾರ ಅಂತ ಬಯಸ್ತಾ ಇದ್ರು. ಇವತ್ತು ಆ ಕ್ಷಣ ಬಂದಿದೆ. ಸೊ ಭೂಷಣ್ ಅವರ ಸಹೋದರ ಏನು ಹೇಳ್ತಾರೆ ಅವ್ರನ್ನ ಮಾತಾಡಿಸಿ. ಖಂಡಿತವಾಗ್ಲೂ ಪಹಲ್ಗಾಮ್ ದಾಳಿಯಲ್ಲಿ ಭರತ್ ಭೂಷಣ್ ಏನು ಮೃತಪಟ್ಟರು, ಆ ಒಂದು ಉಗ್ರರ ದಾಳಿಗೆ ಬಲಿದಾನ ಆಯಿತು ಅಂತಲೇ ವಿಶ್ಲೇಷಣೆಗಳಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆಪರೇಷನ್ ಸಿಂಧೂರ ಏನು ಅಟ್ಯಾಕ್ ಆಗ್ತಾ ಇದೆ, ಭಯೋತ್ಪಾದಕರ ನೆಲೆಗಳ ಮೇಲೆ ಏನು ಭಾರತೀಯ ಸೇನೆ ವಾಯುದಾಳಿಯನ್ನು ಮಾಡಿರುವಂಥದ್ದು, ಇದು ಸಹಜವಾಗಿ ಭರತ್ ಭೂಷಣ್ ಅವರ ಮನೆಯಲ್ಲಿ ಒಂದು ಪ್ರತೀಕಾರ ಆಯ್ತಲ್ಲ, ಆಗ್ತಾ ಇದೆಯಲ್ಲ ಅನ್ನುವಂತಹ ಒಂದಿಷ್ಟು ಸಂತೋಷಗಳು, ಆ ಒಂದು ಪ್ರತಿಕ್ರಿಯೆಗಳು ಅವ್ರ ಮುಖದಲ್ಲಿ ಕಾಣ್ತಾ ಇರುವಂಥದ್ದು. ನಾನು ಭರತ್ ಭೂಷಣ್ ಅವರ ಸಹೋದರ ಪ್ರೀತಮ್ ಸಿ ಎನ್ ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ಈ ಹಿಂದೆ ಅವರ ತಂದೆಯವ್ರನ್ನು ಕೂಡ ನಾನು ಮಾತನಾಡಿಸಿದೆ. ನಮಗೆ ಮೊದಲೇ ಆಗಬೇಕಿತ್ತು, ಆದರೂ ಕೂಡ ಈಗ ಸಮಾಧಾನ ಇದೆ ಅನ್ನುವಂಥ ಮಾತುಗಳನ್ನ ಆಡ್ತಾರೆ. ಆದರೆ ಇವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳೋಣ. ಸರ್, ಮೊದಲನೇ ರಿಯಾಕ್ಷನ್ ಏನು ನಿಮ್ಮದು? ಸರ್, ನಾವು ಸರ್ಕಾರದ ಜೊತೆ ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ. ಅವ್ರು ಏನು ಡಿಸಿಷನ್ಸ್ ತೊಗೋಬೇಕು ಆ ಡಿಸಿಷನ್ಸ್ ತೊಗೊಳ್ಳಿ. ಅದು ಸ್ಟ್ರೈಕ್ ಮಾಡೋದೇ ಇರ್ಬೋದು, ಡಿಪ್ಲೊಮ್ಯಾಟಿಕ್ ಡಿಸ್ಕಷನ್ಸ್ ಇರ್ಬೋದು, or any other ways of stopping this such kind of cruel acts, ಅದು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀವಿ ಸರ್. ಸೊ ನಮ್ಮ ಸಪೋರ್ಟ್ ನಮ್ಮ ಕೇಂದ್ರ ಸರ್ಕಾರದ ಜೊತೆ ಇದೆ ಸರ್. ಮುಖ್ಯವಾಗಿ ಪಾಕಿಸ್ತಾನ ಕೂಡ ಸಾಕಷ್ಟು ಹೇಳ್ಕೊಂಡು ಬರ್ತಿತ್ತು, ನಾವು ಈ ದಾಳಿಯಲ್ಲಿ ಪಹಲ್ಗಾಮ್ ಅಟ್ಯಾಕ್ಗೆ ನಮಗೂ ಸಂಬಂಧ ಇಲ್ಲ ಅನ್ನುವಂಥದ್ದು. ಆದರೆ ಇವತ್ತು ಪ್ರತೀಕಾರ ದಾಳಿಯನ್ನು ನೋಡಿದ್ರೆ ಅಲ್ಲಿರುವಂಥ ಉಗ್ರ ನೆಲೆಗಳು 9 ನೆಲೆಗಳ ಮೇಲೆ ದಾಳಿ ಮಾಡಿದೆ. ಸ್ಪಷ್ಟ ಅಂತ ದಾಖಲೆಗಳು ಎವಿಡೆನ್ಸ್ ಇಟ್ಕೊಂಡೇ ದಾಳಿ ಆಗಿರುತ್ತೆ. ಹಾಗಾಗಿ ಎಲ್ಲೊಂದು ರೀತಿಯಲ್ಲಿ ಇದು ಭಯೋತ್ಪಾದಕರ ನೆಲೆ ಪಾಕಿಸ್ತಾನ ಅನ್ನೋದು ಸಾಬೀತಾದಂಗೆ ಆಯ್ತಲ್ವಾ? ಇರ್ಬೋದು ಸರ್. ಅದನ್ನೇ ನಾನು ಹೇಳಿದ್ದನು. ಇದ್ರ ಬಗ್ಗೆ ಹೇಳೋಕ್ಕೆ ನಮ್ಮ ಹತ್ರ ದಾಖಲೆಗಳಿಲ್ಲ, ನನ್ನ ಹತ್ರ ಇಲ್ಲ, ನನಗೆ ಗೊತ್ತೂ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರದ ಜೊತೆ ನಾವು ಸಪೋರ್ಟ್ ಕೊಟ್ಟು ಅವ್ರಿಗೆ ಏನು ಡಿಸಿಷನ್ಸ್ ತೊಗೋಬೇಕು ಅದನ್ನು ಮಾಡೋದಕ್ಕೆ ನಾವು ಬಿಡಬೇಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ಅವ್ರು ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಸ್ಟಡಿ ಮಾಡಿರ್ತಾರೆ, ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ, ಅದೆಲ್ಲ ನೋಡಿಕೊಂಡು ಈ ಡಿಸಿಷನ್ಸ್ಗೆ ಬರ್ತಾ ಇರ್ತಾರೆ. ಸೊ ವಿ ಶುಡ್ ಜಸ್ಟ್ ಸಪೋರ್ಟ್ ದೆಮ್ ಅಷ್ಟೇ, ಇನ್ನೇನು ಮಾಡಬಾರ್ದು. ಅವ್ರ ಜೊತೆ ಇದ್ದರೆ ಸಾಕು, ಅವ್ರು ಏನು ಮಾಡಬೇಕೋ ಮಾಡ್ತಾರೆ, ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ಸರ್, ಇದು ಈ ಒಂದು ಆಪರೇಷನ್ಗೆ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದ್ದಾರೆ ಅಂತಂದರೆ ಮುಖ್ಯವಾಗಿ ಆ ಕುಂಕುಮದ ಸಂಕೇತ ಅನ್ನುವಂಥದ್ದು. ಒಂದು ಮನೆ, ಒಂದು ದೇಶದ ಕುಂಕುಮವನ್ನು ಅಳಿಸಿರುವಂತಹ ಉಗ್ರರನ್ನ ಬಡಿಯುವಂತಹ ಒಂದು ದಾಳಿ ಅನ್ನೋ ನಿಟ್ಟಿನಲ್ಲಿ ಆ ಒಂದು ದಾಳಿ ಬಗ್ಗೆ ತಮಗೆ ಏನು ಅನಿಸ್ತು? ಎಷ್ಟೊತ್ತಿಗೆ ಮಾಹಿತಿ ಬಂತು? ಇದು ಒಂದು ರೀತಿಯಲ್ಲಿ ಪ್ರತೀಕಾರ ಅಂತಲೇ ಅನ್ನಿಸ್ತಾ ಇದೆ. ಸೊ ಬೆಳಗ್ಗೆ ಒಂದು 6 ಗಂಟೆಗೆ ಗೊತ್ತಾಯಿತು ಈ ಥರ ಏನೋ ಒಂದು ದಾಳಿ ಆಗಿದೆ ಅಂತ. ಮನೇಲಿ ಯಾರೂ ಸರಿಯಾಗಿ ನಿದ್ದೆನೂ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಮಲಗಿದ್ದೆ, ಅವಾಗ ಫೋನ್ ಕಾಲ್ಸ್ ಬಂತು, ಅವಾಗ ಗೊತ್ತಾಯ್ತು ಈ ಥರ ದಾಳಿ ಆಗಿದೆ ಅಂತ ಗೊತ್ತಾಯಿತು. ಸರ್, ಅದೇ ಹೇಳೋದು ನಾನು, ಇದನ್ನು ಪ್ರತೀಕಾರ ಅನ್ಬೇಕಾ, ರಿವೆಂಜಾ ಇಲ್ವಾ? ಟೆರರ್ ಔಟ್ಫಿಟ್ಸ್ ಎಲ್ಲೆಲ್ಲಿದ್ದರೂ ಅದನ್ನು ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ, ಅದು ಕರೆಕ್ಟೇ ಮಾಡಿರೋದು. ಯಾಕಂದರೆ ಇವತ್ತು ಹೊಡೆದಿಲ್ಲ ಅಂದರೆ ನಾಳೆ ಇವರು ಇನ್ನೂ ಒಂದಷ್ಟು ಭರತ್ ಭೂಷಣ್ಗಳನ್ನ ಸಾಯಿಸ್ತಾರೆ. ಸೊ ಹಂಗಾಗಿ ಅದನ್ನು ಹೊಡೆಯೋದು ಕರೆಕ್ಟು. ಬಟ್ ಒಂದೇ ಒಂದು ನಮ್ಮ ಯೋಚನೆ ಏನಂದರೆ, ಇವಾಗ ಇದನ್ನು ರಿಟ್ಯಾಲಿಯೇಟ್ ಮಾಡೋಕ್ಕೆ ಪಾಕಿಸ್ತಾನ ರಿಟ್ಯಾಲಿಯೇಟ್ ಮಾಡಿ ಅದರಿಂದ ನಮಗೆ ನಷ್ಟ ಆಗಿ ಇನ್ನೊಂದಷ್ಟು ಜನ ಸಾವುಗಳಾದರೆ ನಮ್ಮ ದೇಶದಲ್ಲಿ, ಅಥವಾ ಆರ್ಮಿಯವ್ರ ಇಂಪ್ಯಾಕ್ಟ್ ಆದರೆ ಅದು ಒಂಥರ ನೋವು ಕ್ರಿಯೇಟ್ ಮಾಡುತ್ತೆ ಸರ್ ನಮಗೂ. ಸರ್, ಮುಖ್ಯವಾಗಿ ಆ ಒಂದು ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಎಲ್ಲೊಂದು ರೀತಿಯಲ್ಲಿ ಭದ್ರತೆ ಇರಲಿಲ್ಲ, ಸುರಕ್ಷತೆ ಇರಲಿಲ್ಲ. ಇಲ್ಲಿ ಭಾರತೀಯ ಸೇನೆಯ ವೈಫಲ್ಯ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಆದರೆ ಇವತ್ತಿನ ಒಂದು ಪ್ರತೀಕಾರ ಏನಿದೆಯಲ್ಲ ಅದೆಲ್ಲಕ್ಕೂ ಕೂಡ ಟಕ್ಕರ್ ಕೊಡುವಂತಹದ್ದು ಅಂತಂದು ಅನಿಸುತ್ತಾ? ಹೌದು ಸರ್. ನಾವು ಅದೇ ಹೇಳ್ತಾರಲ್ಲ ಸರ್, ಕೆಲವರಿಗೆ ಮಾತಲ್ಲಿ ಹೇಳಿದ್ರೆ ಕೇಳ್ತಾರೆ, ಕೆಲವರಿಗೆ ಹೊಡೆದು ಹೇಳಬೇಕು ಅಂತ ಹೇಳ್ತಾರೆ, ಕೆಲವರಿಗೆ ವಿಚಾರ ತಿಳಿಸಿ ಹೇಳಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಹೇಳೋದು, ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಂಪ್ಲೀಟ್ ಬೆಂಬಲ ಇದೆ. ಯಾರಿಗೆ ಹೊಡೆದು ಹೇಳಬೇಕೋ ಹೇಳಿ,
ಯಾರಿಗೆ ತಿಳುವಳಿಕೆ ಹೇಳಿ ಬುದ್ಧಿ ಕಲಿಸ್ಬೇಕು ಹೇಳಿ, ಯಾರಿಗೆ ಬೇರೆ ಥರ ಡಿಪ್ಲೊಮ್ಯಾಟಿಕ್ ಡಿಸ್ಕಷನ್ಸ್ ಮಾಡಿ ಹೇಳಬೇಕು ಅಂತಿದ್ದಾರೋ ಅವ್ರಿಗೂ ಹೇಳಿ. ಸೊ ಐ ಥಿಂಕ್ ವಿ ಆರ್ ನೋ ಬಡಿ ಟು ಡಿಸೈಡ್ ದೀಸ್ ಥಿಂಗ್ಸ್ ಬಿಕಾಸ್ ವಿ ನಾಟ್ ಎಕ್ವಿಪ್ ಟು ಡೂ ದ್ಯಾಟ್. ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಬಿಟ್ಟು ಅವ್ರ ಕಡೆಯಿಂದ ಏನು ಮಾಡಿಸ್ಬೇಕೋ ಅವ್ರು ಮಾಡಲಿ ಅಷ್ಟೇ. ಆ ಸಪೋರ್ಟ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಕೇಂದ್ರ ಸರ್ಕಾರಕ್ಕಿದೆ. ಸರ್, ಆಪರೇಷನ್ ಸಿಂಧೂರ ಇವತ್ತು ಆಗಿರುವಂಥದ್ದು, ಮನೆಯಲ್ಲಿ ಆ ವಿಷಯ ತಿಳಿದ ತಕ್ಷಣ ಯಾವ ರೀತಿ ವಾತಾವರಣ ಇತ್ತು? ಭರತ್ ಭೂಷಣ್ ಅವರ ಪತ್ನಿಯಲ್ಲಿ ಸಂಬಂಧಪಟ್ಟವ್ರು ಅದು ಯಾಕೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು? ಹೇಗೆ ಅನ್ನಿಸ್ತು ಈ ಒಂದು ದಾಳಿ? ಸರ್, ಒಂದು ಭರತ್ ಭೂಷಣ್ ಮತ್ತೆ ಬರಲ್ಲ. ಏನೇ ವಾತಾವರಣ ಇದ್ರೂ ಭರತ್ ಭೂಷಣ್ ಅಂತೂ ಮತ್ತೆ ಬರಲ್ಲ. ನಮ್ಮ ಆಗಿರೋವಂಥ ಒಂದು ಆಘಾತ ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ ಸರ್. ಸೊ ಬಟ್ ನಾನು ಮುಂಚೆ ಹೇಳ್ದಂಗೆ ಇನ್ನೊಬ್ಬ ಭರತ್ ಭೂಷಣ್ ಸಾಯಬಾರ್ದು ಸರ್. ಸೊ ಇನ್ನೊಬ್ಬ ಭರತ್ ಭೂಷಣ್ ಸಾಯಬಾರ್ದು ಅಂದರೆ ಈ ಥರ ಒಂದು ಸ್ಟೆಪ್ಸ್ ತೊಗೊಂಡಿಲ್ಲ ಅಂದರೆ ಈ ಥರ ಟೆರರ್ ಔಟ್ಫಿಟ್ಸ್ ತುಂಬ ದಿಲ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್ ಅಷ್ಟೇ. ಈ ಥರ ಬೇರೆ ಅಟ್ಯಾಕ್ಸ್ ಮಾಡ್ತಾರೆ, ಇನ್ನೊಂದು ಅಷ್ಟು ಜನ ಸಾಯಿಸ್ತಾರೆ. ಇದನ್ನು ಸ್ಟಾಪ್ ಮಾಡಬೇಕು ಅಂದರೆ ಅವ್ರಿಗೆ ಎಲ್ಲಿ ಯಾವ ಥರ ಏಟ್ ಕೊಡಬೇಕು, ಯಾವ ಥರ ತಿಳುವಳಿಕೆ ಹೇಳಬೇಕು, ಅದು ಮಾಡಲೇಬೇಕು ಸರ್. ಸೊ ಹಾಗಾಗಿ ಆರ್ ರಿಯಾಕ್ಷನ್ ಹಸ್ ಬೀನ್ ದಟ್ ವಿಲ್ ಸ್ಟ್ಯಾಂಡ್ ಇನ್ ಸಪೋರ್ಟ್ ಆಫ್ ದ ಗೌರ್ಮೆಂಟ್. ನಾವು ಗೌರ್ಮೆಂಟ್ ಜೊತೆ ಇದ್ದೀವಿ ಸರ್. ಪಹಲ್ಗಾಮ್ ದಾಳಿ ಆದ ನಂತರ ಸಾವಿನಲ್ಲೂ ರಾಜಕಾರಣ ಮಾಡುವಂಥ ಪ್ರಕ್ರಿಯೆಗಳಾಯಿತು, ವಿರೋಧಗಳು ಪರ ವಿರೋಧಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಯಿತು. ಇವತ್ತಿನ ದಾಳಿ ಅದೆಲ್ಲದಕ್ಕೂ ಉತ್ತರ ಅನಿಸುತ್ತಾ? ಒಂದು ರೀತಿಯಲ್ಲಿ ವಿರೋಧ ಭಾವವನ್ನು ವ್ಯಕ್ತಪಡಿಸಿದಂಥವ್ರು, ಅಟ್ಯಾಕ್ ಮಾಡಬಾರ್ದು ಅಂತ ಒಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡುವಂಥವರಿಗೆ ಇವತ್ತು ದಾಳಿ ಮಾಡಿರೋದು ಸರಿ, ಅವರೆಲ್ಲರೂ ಕೂಡ ಉತ್ತರ ಕೊಟ್ಟಿದೆ ಅಂತ ಅನ್ಸುತ್ತೆ, ನಮ್ಮೊಳಗಿರುವಂಥವ್ರು, ನಮ್ಮಲ್ಲಿರುವಂಥವ್ರು. ಸರ್, ವಿ ಆರ್ ಅ ಡೆಮೊಕ್ರೆಟಿಕ್ ಕಂಟ್ರಿ. ಹಾಗಾಗಿ ಒಪಿನಿಯನ್ಸ್ ಎಲ್ಲರದು ಅವ್ರವ್ರ ಒಪಿನಿಯನ್ಸ್ ಇರುತ್ತೆ ಸರ್. ಸೊ ವಿ ಆರ್ ಫ್ರೀ ಟು ಗಿವ್ ಅವರ್ ಒಪಿನಿಯನ್ಸ್. ಸೊ ಅದನ್ನೇ ಹೇಳಿದ್ದಾರೆ ಒಂದಷ್ಟು ಜನ. ಲೆಟ್ ಇಟ್ ಬಿ. ಆ್ಯಸ್ ಐ ಸೆಡ್ ಅರ್ಲಿಯರ್, ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಮತ್ತು ಅವರ ಸರ್ಕಾರ ಮತ್ತು ಎಂಟೈರ್ ನೇಷನ್ ಇಸ್ ವಿತ್ ದೆಮ್. ಅವ್ರ ಗೌರ್ಮೆಂಟ್ ಜೊತೆ ಇದೆ. ಐ ವೆರಿ ಶ್ಯೂರ್ ದೇ ಆರ್ ಟೇಕಿಂಗ್ ದ ರೈಟ್ ಡೆಸಿಷನ್ಸ್. ಯೋಚನೆ ಮಾಡಿ ಈ ಡೆಸಿಷನ್ಸ್ ತೊಗೋತಾ ಇದ್ದಾರೆ. ಹಾಗಾಗಿ ನಾನು ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ನಾವು ಅವ್ರ ಜೊತೆ ಇದ್ದೀವಿ. ಅವ್ರು ಏನು ಮಾಡ್ತಾರೋ ನಾಳೆ ಸಹ ಇಲ್ಲ ಸ್ಟ್ರೈಕ್ ಮಾಡಲ್ಲ ಅಂತ ಹೇಳಿದ್ರು, ವಿ ಆರ್ ವಿತ್ ದೆಮ್. ದೇ ಮಸ್ಟ್ ಬಿ ಎ ರೀಸನ್ ವೈ ದೇ ಆರ್ ಡೂಯಿಂಗ್ ದಿಸ್. ಸೊ ವಿ ಆರ್ ಟೋಟ್ಲಿ ಇನ್ ಸಪೋರ್ಟ್ ಆಫ್ ದೆಮ್. ಸರ್, ಒಂದು ವೇಳೆ ಯುದ್ಧದ ವಾತಾವರಣ ಈಗ ಎರಡು ದೇಶಗಳಲ್ಲೂ ಶುರುವಾಗಿರುವಂಥದ್ದು, ಮುಖ್ಯವಾಗಿ ಈಗಾಗಲೇ ಜಲಯುದ್ಧ ಆಗ್ತಾಯಿದೆ, ಬೇರೆ ಬೇರೆ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಮಾಕ್ ಡ್ರಿಲ್ ಕೂಡ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಕೂಡ 3 ಕಡೆ ಆಗುತ್ತೆ ಅನ್ನೋಂಥ ಮಾಹಿತಿ ಇದೆ. ಬೆಂಗಳೂರಲ್ಲಿ 2 ಕಡೆ ಮಾಕ್ ಡ್ರಿಲ್ ಕೂಡ ಆಗುತ್ತೆ ಮಧ್ಯಾಹ್ನ ಸಮಯದಲ್ಲಿ. ಸಾರ್ವಜನಿಕರು ಯಾವ ರೀತಿ ಅಲರ್ಟ್ ಆಗಿರಬೇಕು, ಅಥವಾ ನೀವು ಯಾವ ರೀತಿ ಸಪೋರ್ಟ್ ಕೊಡುವಂಥದ್ದು? ಈ ಥರದ ಒಂದು ಇದ್ದಾಗ, ಪ್ರತಿಕಾರ ಇದ್ದಾಗ, ನಿಮ್ಮ ಮನೇಲಿ ನೀವು ಒಬ್ಬರನ್ನ ಕಳ್ಕೊಂಡಿದ್ದೀರಾ, ನಿಮ್ಮ ಪ್ರತಿಕ್ರಿಯೆಗಳು ಹೇಗಿರುತ್ತೆ? ನೀವು ಮೌಖಿಕವಾಗಿ ಸಪೋರ್ಟ್ ಅಥವಾ ನೇರವಾಗಿ ನೀವು ಸಪೋರ್ಟ್ ಮಾಡುವಂಥದ್ದು ಹೇಗೆ? ಖಂಡಿತ ನೇರವಾಗಿ ಸಪೋರ್ಟ್ ಮಾಡ್ತೀವಿ ಸರ್. ಇದು ನಮ್ಮ ಒಂದೇ ಮನೆ ವಿಷಯ ಅಲ್ವಲ್ಲ. ಸೊ ನಾವು ದ ಎಂಟೈರ್ ಕಂಟ್ರಿ ಈಸ್ ಇನ್ ವಾರ್. ಸೊ ವಿ ಹ್ಯಾವ್ ಟು, ನಾವು ಗೌರ್ಮೆಂಟ್ ಏನು ಹೇಳುತ್ತೋ ಅದನ್ನು ನಾವು ಖಂಡಿತ ಮಾಡಬೇಕು. ಐ ಥಿಂಕ್ ವಿ ಆರ್ ಸಿಟಿಸನ್ಸ್. ವಿ ಶುಡ್ ಸ್ಟ್ಯಾಂಡ್ ಬೈ ಅವರ್ ಗೌರ್ಮೆಂಟ್ ಆ್ಯಂಡ್ ವಿ ಶುಡ್ ಟೇಕ್ ದೋಸ್ ಸ್ಟೆಪ್ಸ್ ವಿಚ್ ಅವರ್ ಗೌರ್ಮೆಂಟ್ ಇಸ್ ಟೆಲಿಂಗ್ ಅಸ್ ಟು ಡೂ. So we'll completely do, and we are not just participating, we will actively participate in this entire drill. ಓಕೆ, ಇದು ಪ್ರೀತಮ್ CN ಅವ್ರು ಹೇಳ್ತಾ ಇರುವಂಥ ಮಾತು. ನಾವು ಕೂಡ ಭಾರತ ಸರ್ಕಾರ ಜೊತೆಗಿದ್ದೀವಿ. ಸರ್ಕಾರ ನಿರ್ಧಾರಗಳಿಗೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಇದೆ. ಪ್ರತಿಕಾರ ತೆಗೆದುಕೊಂಡಿರುವಂಥದ್ದು ನಮಗೆ ಸಮಾಧಾನ ತಂದೆ ಅನ್ನುವಂಥ ಮಾತುಗಳನ್ನು ಪ್ರೀತಮ್ ಅವರು ಆಡ್ತಿದ್ದಾರೆ. ಫೈನ್, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.